ಮೇಡಮ್ ದರ್ಶನ್ ವಿರುದ್ಧ ಪ್ರತಿಭಟನೆ ಮಾಡಿಸ್ಕೊಂಡಿದ್ದವರೇ ಇವಾಗ. ಯಾಕೆಂದ್ರೆ ಎಲ್ಲರೂ ದರ್ಶನ್ ಅಭಿಮಾನಿಗಳು ತುಂಬಾ ಹೆಣ್ಮಕ್ಳೇ ಆಗಿರ್ಬೋದು ಗಂಡ್ಮಕ್ಳೇ ಆಗಿರ್ಬೋದು ಅವ್ರ ಕಂಡ್ರೆ ತುಂಬಾ ಅಭಿಮಾನಿಯಾಗಿ ನಾವು ಕೂಡ ಇದ್ವಿ. ಯಾಕೆಂದ್ರೆ ಇವಾಗ ದರ್ಶನ್ ಅವ್ರು ಈ ತರ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಒಂದು ವ್ಯಕ್ತಿಗೆ ನೋಡಿ ಮೇಡಮ್, ಅಮಾಯಕರ ತರ ಇದಾರೆ ಇವರು, ಆಯ್ತಾ. ಒಂದು ವ್ಯಕ್ತಿಗೆ ಈ ತರ ಚಿತ್ರಿಂಸೆ ಕೊಟ್ಟಿ ಇವ್ರು ಸಾಯಿಸಕ್ಕೆ ಎಲ್ಲ ಇದು ಮಾಡಿದಾರಲ್ಲ ಮೇಡಮ್, ಅದು ತಪ್ಪು ತಾನೆ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಕೂಡ ಹೇಳಕ್ ಹೊರಟಿದೀವಿ, ಅವ್ರಿಗೆ ಬ್ಯಾನ್ ಮಾಡ್ಬೇಕು. ಯಾಕೆಂದ್ರೆ ಇವಾಗ ನೋಡಿ, ಕನ್ನಡ ಹೋರಾಟಗಾರರು ತುಂಬಾ ಜನ ಬರ್ಬೇಕಿತ್ತು, ಯಾಕೆಂದ್ರೆ ಬರ್ತಾ ಇಲ್ಲ, ಭಯ. ಈ ನೋಡಿ ನಾವು ಅಭಿಮಾನಿಗಳೇನೆ ಇವಾಗ ಅವ್ರ ಪರವಾಗಿ ನಿಂತ್ಕೊಂಡು ಕೆಟ್ಟದ ಕಮೆಂಟ್ಸ್ ಅಂತಂದ್ರೆ ನಮ್ ಡಿ ಬಾಸ್ಗೆ ಕೆಟ್ಟದ ಕಮೆಂಟ್ಸ್ ಅವ್ರಿಗೆ ಅವ್ರ ಹೆಸರು ಪವಿತ್ರ ಗೌಡಗೆ ಏನಕ್ಕೆ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ನಮ್ಮ ಡಿ ಬಾಸು ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಅನ್ನೋದಕ್ಕೋಸ್ಕರ ಕೆಟ್ಟದಾಗ ಹಾಕಿದ್ದ. ಅದೇ ಒಂದು ಸಾಂತ್ವನ ಹೇಳಿ ಅವ್ರನ್ನ ಕಳ್ಸಿದ್ರೆ ಪಾಪ ಅವ್ರಿಗೆ ಎಷ್ಟು ಇದ್ದಿತ್ತು ಸರ್. ಇವತ್ತು ಈ ಹೊಟ್ಟೆನಲ್ಲಿ ಒಂದು ಮಗು ಇದೆ, ಯಾರಿಗೆ ಇದ್ ಮಾಡ್ತಾರೆ? ಇವಾಗ ದೊಡ್ಡ ಮಟ್ಟದಲ್ಲಿ ಅವರ ಕುಟುಂಬಕ್ಕೆ ಅವ್ರು ಇದ್ ಮಾಡ್ಕೊಡ್ಬೇಕು ಮೇಡಮ್, ಪರಿಹಾರ ಮಾಡ್ಕೊಡ್ಬೇಕು ಮೇಡಮ್. ನಾವು ಕೇಳ್ಕೊಳ್ಳೋದು ಅಷ್ಟೇ. ನನ್ನ ಹೆಸರು ಗೌರಿ ಕನ್ನಡತಿ ಅಂತ ಮೇಡಮ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.